ಬೆಂಬಲ ವ್ಯಕ್ತವಾಗ್ತಾ ಇದೆ. ಅಣ್ಣಾ ಉಪವಾಸ ಆರಂಭಿಸಿದ ದಿನದಿಂದಲೂ ರಾಜ್ಯದೆಲ್ಲೆಡೆ ಪ್ರತಿಭಟನೆ, ನಿರಶನ ಹೋರಾಟಗಳು ನಡೀತಾನೆ ಇವೆ. ಪ್ರತಿದಿನ ಸಂಜೆ ಪಂಜಿನ ಮೆರವಣಿಗೆ, ಕ್ಯಾಂಡಲ್ ಲೈಟ್ ಪ್ರತಿಭಟನೆಗಳು ಮುಂದುವರೆದಿವೆ. ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ನಡೆಸುತ್ತಿರುವ ಹೋರಾಟಕ್ಕೆ ರಾಜ್ಯದೆಲ್ಲೆಡೆ ಬೆಂಬಲ ಮುಂದುವರೆದಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಮೇಣದ ಬತ್ತಿಗಳಲ್ಲಿ ಭಾರತದ ಭೂಪಟವನ್ನ ಬಿಡಿಸಿ ಅಣ್ಣಾಗೆ ಬೆಂಬಲ ವ್ಯಕ್ತಪಡಿಸಿದರು. ಇವತ್ತು ಏನು ಇದು ಅಣ್ಣಾ ಹಜಾರೆ ಅವರು ಜನಲೋಕಪಾಲ್ ಮಸೂದೆಯನ್ನು ಜಾರಿಗೊಳಿಸಬೇಕಂತ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಶುಭವಾಗಿ ಅಣ್ಣಾ ಹಜಾರೆ ಅವರಿಗೆ ದೇವರು ಇನ್ನಷ್ಟು 15 ದಿವಸ ಉಪವಾಸ ಮಾಡ್ತಾರೆ. ಇನ್ನಷ್ಟು ದೇವರು ಆರೋಗ್ಯ ಕೊಡ್ಲಿ ಅವರಿಗೆ. ಬಿಜಾಪುರದಲ್ಲಿ ಎಬಿವಿಪಿ ಕಾರ್ಯಕರ್ತರು ಹೆದ್ದಾರಿ ತಡೆದು ಅಣ್ಣಾ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಸಂಜೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿದರು. ಗದಗದಲ್ಲಿ ಬಿಜೆಪಿ ಯುವ ಮೋರ್ಚಾ ಸದಸ್ಯರು ಪಂಜಿನ ಮೆರವಣಿಗೆ ನಡೆಸಿದರೆ ಮಹಿಳಾ ಕಾರ್ಯಕರ್ತೆಯರು ಮೇಣದ ಬತ್ತಿಗಳಲ್ಲಿ ಅಣ್ಣಾ ಚಿತ್ರ ಬಿಡಿಸಿ ಗಮನ ಸೆಳೆದರು. ಕಾರವಾರದಲ್ಲಿ ಮೀನುಗಾರರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಣ್ಣಾ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಚಿಕ್ಕಮಗಳೂರಿನಲ್ಲಿ ಅಣ್ಣಾ ಹೋರಾಟವನ್ನು ಬೆಂಬಲಿಸಿ ಶಾಸಕ ಸಿಟಿ ರವಿ ನೇತೃತ್ವದಲ್ಲಿ ಬಿಜೆಪಿ ಮಹಿಳಾ ಘಟಕದ ಸದಸ್ಯರು ಸಾಮೂಹಿಕವಾಗಿ ದೀಪಗಳನ್ನು ಬೆಳಗಿಸಿದರು. ಸತ್ತಂತೆ ಮಲಗಿದ್ದ ಭಾರತವನ್ನು ಬಡಿದೆಬ್ಬಿಸಿದ್ದಾರೆ. ನಿಜವಾಗಿಯೂ ಅವರಲ್ಲಿರುವ ಆಯುಧಗಳೆಂದರೆ ಅವರಲ್ಲಿರುವ ಪ್ರಾಮಾಣಿಕತೆ, ನಿಷ್ಠೆ, ಧೈರ್ಯ, ಎಲ್ಲಕ್ಕಿಂತ ಮಿಗಿಲಾಗಿ ದೇಶ ಪ್ರೇಮ. ಅವರ ಈ ಕೂಗಿಗೆ ಎಲ್ಲ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹ ದನಿಗೂಡಿಸಿದ್ದಾರೆ. ಎಲ್ಲರೂ ಸಹ ಅವರಿಗೆ ಜಯವಾಗಲಿ ಎಂದು ಆಶಿಸೋಣ. ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಅಣ್ಣಾ ಭಾವಚಿತ್ರಕ್ಕೆ ಆರತಿ ಬೆಳಗಿ ಅಣ್ಣಾ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಿರಶನ ಹಗಲು ರಾತ್ರಿ ಎನ್ನದೇ ಮುಂದುವರೆದಿದೆ. ಎಲ್ಲೆಡೆಯಿಂದ ಅಣ್ಣಾ ಪರ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಅಣ್ಣಾಗೆ ಬೆಂಬಲಿಸಿ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ನಡೆದಿದೆ. ವಂದೇ ಮಾತರಂ, ಅಣ್ಣಾ ಹಜಾರೆಗೆ ಜೈ. ಭ್ರಷ್ಟಾಚಾರ ಸಾಕು, ಜನಲೋಕಪಾಲ್ ಬೇಕು. ಈ ಕೂಗು ಎಂದಿಗಿಂತಲೂ ನಿನ್ನೆ ಜೋರಾಗಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟದ ಕಿಚ್ಚು 5ನೇ ದಿನ ಇನ್ನಷ್ಟು ಹೆಚ್ಚಿತ್ತು. ಹೋರಾಟಗಾರರ ದೇಶಭಕ್ತಿ ಗೀತೆಗಳು ಉತ್ಸಾಹ ತುಂಬಿದವು. ನಿರಶನ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಜನಲೋಕಪಾಲ್ ಮಸೂದೆ ಬಗ್ಗೆ ಹೋರಾಟಗಾರರಿಗೆ ಅರಿವು ಮೂಡಿಸಿದರು. ಇದೇ ವೇಳೆ ರಾಜಕಾರಣಿಗಳೆಲ್ಲ ಒಂದೇ ಸ್ಕೂಲಿನ ಸ್ಟೂಡೆಂಟ್ಸ್ ಅಂತ ಲೇವಡಿ ಮಾಡಿದರು. ನಿದ್ದೆ ಮಾಡುವವನನ್ನು ಎಬ್ಬಿಸಬಹುದು, ಮಾಡ್ತೇನೆ ಅಂತ ಮಾಡುವವನ್ನ ಎಬ್ಬಿಸಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ದೇಶದ ರಾಜಕಾರಣಿಗಳ ಪರಿಸ್ಥಿತಿ. ಅದಕ್ಕೆ ಆ ರಾಜ ಈ ರಾಜ ಅಂತಿಲ್ಲ. ಹೋರಾಟಕ್ಕೆ ನಿನ್ನೆ ಟೆಕ್ಕಿಗಳು, ಕಿರುತೆರೆ ಕಲಾವಿದರು, ಅಂಧರು, ವೈದ್ಯರು, ಕೇಬಲ್ ಆಪರೇಟರ್ಗಳು, ವಿದ್ಯಾರ್ಥಿಗಳು, ಎಸ್ಪಿ ರಸ್ತೆಯ ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರಿಗಳು ಅಣ್ಣಾ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು.
ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾನೇ ಇದೆ, ನಮಗೆ ಗೊತ್ತಿದೆ. ಆದರೂ ಸುಮ್ಮನಿರ್ತೀವಿ. ಯಾಕೆಂದ್ರೆ ನಮಗೆ ಆಗಬೇಕು, ಇದೆಲ್ಲ ನಮಗೆ ಆಗಬೇಕು ಅನ್ನೋ ಒಂದು ಧೋರಣೆಯಿಂದ ಇವತ್ತಿನವರೆಗೂ ನಾವು ಸುಮ್ಮನೆ ಇದ್ವಿ. ಆದರೆ ಪ್ರತಿಯೊಬ್ಬನಲ್ಲೂ ಒಂದು ದೇಶ, ನನ್ನ ದೇಶ ಅಂತಕ್ಕಂಥ ಒಂದು ಸ್ವಾಭಿಮಾನ ಬೆಳೆದಾಗ ಈ ಭ್ರಷ್ಟಾಚಾರ ತೊಲಗಬೇಕು. ಇದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇನ್ನು ಅಣ್ಣಾ ಹೋರಾಟವನ್ನ ಬೆಂಬಲಿಸಿ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ನಡೆಯಿತು.